ಇವತ್ತೊಂದು ಸ್ಕ್ವಿಡ್ ಮಾಡುವ, ಬೊಂಡಾಸ್ ಅಂತ ಹೇಳ್ತಾರೆ. ಬೊಂಡಾಸ್ ಚಿಕ್ಕ ಚಿಕ್ಕದುಂಟು, ಇದನ್ನು ಚಿಲ್ಲಿ ಮಾಡುವ. ಓಕೆ, ಈಗ ಇದನ್ನು ಕ್ಲೀನ್ ಮಾಡ್ತೀನಿ. ಇದನ್ನು ಕ್ಲೀನ್ ಮಾಡುವ, ಈಗ ತೆಗೆಯುವ. ಹೀಗೆ ಒಂದು ಲೋಳೆ ರಸ ಇರ್ತದೆ, ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡ್ಬೋದು, ಇದನ್ನು ಹೋಗುತ್ತೆ ಇದು. ಹಾಗೆಯೇ ಎಲ್ಲ ಕ್ಲೀನ್ ಮಾಡಿ ತೋರಿಸ್ತೇನೆ. ಈಗ ಮನೇಲಿ ಗ್ಯಾಸ್ ಆನ್ ಮಾಡಿದೆ, ಎಣ್ಣೆ ಹಾಕುವ. ತೆಂಗಿನ ಎಣ್ಣೆ ನಾವು ಯೂಸ್ ಮಾಡೋದು. ಕರಿಬೇವು ಹಾಕುವ. ಈಗ ಇದಕ್ಕೆ ಈರುಳ್ಳಿ ಒಂದು ಗೆಡ್ಡೆ ಹಾಕಿದ್ದೇನೆ, ಅರ್ಧ ಇಂಚು ಶುಂಠಿ, 4ರಿಂದ 5 ಬೆಳ್ಳುಳ್ಳಿ, 4ರಿಂದ 5 ಬೆಳ್ಳುಳ್ಳಿ ಹೆಸಳು ಹಾಕಿದ್ದೇನೆ. ಈಗ ಅದನ್ನು ಫ್ರೈ ಮಾಡುವ. ಫ್ರೈ ಆಗಲಿ. ಫ್ರೈ ಆಗ್ತಾ ಬಂತು. ಇದಕ್ಕೆ ಕ್ಯಾಪ್ಸಿಕಮ್ ಸ್ವಲ್ಪ, ಇದು ಫ್ರೈ ಆಗಲಿ. ಫ್ರೈ ಆಗ್ತಾ ಬರುವಾಗ ಇದು ಬೇಗ ಫ್ರೈ ಆಗ್ತದೆ ಕ್ಯಾಪ್ಸಿಕಮ್. ಒಂದು ಟೊಮೆಟೊ ಹಾಕ್ತೇನೆ. ಇದು ಫ್ರೈ ಮಾಡಿ ಕಟ್ ಮಾಡಿ ಸಾಕ್ಬೋದು. ಇದನ್ನು ನಾನು ಇವತ್ತು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಗ್ಯಾಸನ್ನು ನೋಡಿ. ಫ್ರೈ ಆಗಲಿ. ಫ್ರೈ ಆಗ್ತಾ ಬಂತು. ಈಗ ಕಟ್ ಮಾಡಿಟ್ಟಂಥ ಬೊಂಡಸನ್ನು ಹಾಕುವ, ಸ್ಕ್ವೀಡ್. ಇದಕ್ಕೆ ನೀರು ಇರಬಾರ್ದು, ಡ್ರೈ ಮಾಡಿ ಎಲ್ಲ ಸೋಸಿ ಹಾಕಿ. ಅದು ನೀರು ಬೀಳುತ್ತೆ, ಯಾಕೆಂದರೆ ಅದು ಸ್ವಲ್ಪ ದಪ್ಪ ಇದ್ದರೆ ಮಾತ್ರ ಬೇಗ ಇದಾಗೋದಿಲ್ಲ. ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಆಗಲಿ. ಬೇಯುತ್ತಾ ಬರುವಾಗಲೇ ಈಗ ಸ್ವಲ್ಪ ಉಪ್ಪು ಹಾಕುವ. ಕಲ್ಲು ಉಪ್ಪು ನಾನು ಯೂಸ್ ಮಾಡೋದು. ಉಪ್ಪು ಹಾಕುವ. ಜೀರಿಗೆ ಹುಡಿ ಸ್ವಲ್ಪ, ಅರ್ಧ ಚಮಚ ಜೀರಿಗೆ ಹುಡಿ ಹಾಕ್ತಿದ್ದೀನಿ. ಚಿಲ್ಲಿ ಒಂದೊಂದು ಟೈಪ್ ಮಾಡ್ತಾರೆ. ಕೆಲವು ಫ್ರೈ ಮಾಡಿ, ಅಂದರೆ ನಾವು ಕಬಾಬೆಲ್ಲ ಮಾಡ್ತಾರಲ್ಲ ಹಾಗೆ. ಚಿಲ್ಲಿ ಹುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ
ಗರಂ ಮಸಾಲ, ಇದು ಕಾಶ್ಮೀರ್ ಚಿಲ್ಲಿ ಹಾಕಿದ್ದೇನೆ, ಹಾಗೆ ರೆಡ್ ಜಾಸ್ತಿ ಉಂಟು. ಗಬ್ಬೀರಿ ಇದಕ್ಕೆ ಬೇಲಿ. ಓಕೆ, ಈಗ ರೆಡಿ ಆಗಿದೆ. ಗ್ಯಾಸನ್ನು ಆಫ್ ಮಾಡುವ. ಈಗ ಬೊಂಡಸ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಹಾಗೆ ನನ್ನ ಯೂಟ್ಯೂಬನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಟೈಮ್ ಬಾಯ್ ಬಾಯ್.